ಯಾಕೆ? ಇಷ್ಟು ವರ್ಷ ನನ್ನ ತಡ್ಕೊಂಡಿದ್ಕೆ ತರತಲಾಂತರದಿಂದ ಈ ಗಂಡಸರ ಮೈಂಡ್ ಸೆಟ್ ಹಾಗೇನೇ ಇದೆ ಕಣ. ಹೊಡೆದ್ರು ಬೈದ್ರು ನನ್ನ ಹೆಂಡ್ತಿನೇ ಅಲ್ವಾ ಅಂತ ಬೆರೆದಿರ್ತಾಳೆ ಬಿಡು. ನಾನು ಆ ಕುರುಡ ನಂಬಿಕೆಯಿಂದಾನೆ ತುಂಬಾ ತಪ್ಪು ಮಾಡ್ದೆ. ಆದ್ರೂ ನನ್ ಜೊತೆ ನಿಯತ್ತಿಂದ ಇದ್ದಿದ್ಕೆ ಥ್ಯಾಂಕ್ಸ್. ನೀವ್ ಬೈತೀರ ಅಂತ ನಾನು ಹೇಳಿಲ್ಲ. ನಾನು MSc ಕಂಪ್ಲೀಟ್ ಮಾಡಿದ್ದೀನಿ. ಪರವಾಗಿಲ್ಲ. ಜಾಬ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ನಿಷ್ಟ. ನಿಮಗ್ ಗೊತ್ತಿಲ್ಲದೆ ನಾನು ನಮ್ಮ ಅಪ್ಪ ಅಮ್ಮ ಹತ್ರನೂ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ನಿನ್ನ ರಿಸ್ಟ್ರಿಕ್ಟ್ ಮಾಡೋದು ನನ್ ತಪ್ಪು. ಸಾರಿ. ನಾನೇನಾದ್ರೂ ಹೇಳಿದ್ರೆ ನನ್ನ ಮೇಲೆ ನಂಬಿಕೆನೇ ಇಲ್ದೆ ನನ್ನ ಕ್ರಾಸ್ ಚೆಕ್ ಮಾಡ್ತಿರಲ್ಲ, ಗೊತ್ತಿದ್ಯಾ? ನನ್ಗದ್ ನಿಜವಾಗ್ಲೂ ಇಷ್ಟ ಇಲ್ಲ. ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲ ತಪ್ಪು ನೀವ್ ಮಾಡಿ ನನ್ನನ್ನ ಕರೆಕ್ಟ್ ಆಗಿರೋ ಅಂತ ಹೇಳ್ತಿದ್ದೀರಲ್ಲ, ಇದಾಗುವಂತ ಕೆಲ್ಸನಾ? ನಾನ್ ಮಾಡಿದ ತಪ್ಪೇನು ಅಂತ ನನಗೆ ಅರ್ಥ ಆಯ್ತು. ಹೊಸ ಲೈಫ್ ಸ್ಟಾರ್ಟ್ ಮಾಡೋಣವಾ? ಅಷ್ಟಕ್ಕೂ ನೀನ್ ಹೊರಗಡೆ ಹೆಂಗ್ ಬಂದು? ಗೊತ್ತಿಲ್ಲ ಕಣ್ರು. ಮೇಲಿಂದ ಕೆಳಗ್ ಬಿದ್ದೆ. ಕಣ್ಬಿಟ್ ನೋಡ್ದಾಗ ಅದ್ಯಾವ್ದೋ ಗುಹೆ ಒಳಗಿದ್ದೆ. ನಡೀತಾನೆ ಇದ್ದೆ. ಕೊನೆಗೊಂದ್ ಮೆಟ್ಲು ಕಾಣಿಸ್ತು. ಮೆಟ್ಲ? ಅದನ್ನ ಹತ್ತಿ ಡೋರ್ ನಾಕ್ ಮಾಡಿದ ತಕ್ಷಣ ನನ್ ಗಂಡ ಇಲ್ಲ ಬಾಬಾ ನಿಂತ್ಕೊಳ್ಳೋ. ಸಾಕ್ ನಿಲ್ಲಿಸ್ರು. ಹೋಗ್ಬೇಕಿತ್ತು, ಇಲ್ಲಾಂದ್ರೆ ನಾನೇ ಸಾಯಿಸ್ತಿದ್ದೆ. ಸಾಕ್ ನಿಲ್ಲಿಸ್ರು. ನಿಂದು ಒಂದ್ ಜನ್ಮಾನ. ಕೆಲವೊಂದ್ಸಾರಿ ನಾವು ಮಾಡೋ ತಪ್ಪುಗಳು ನಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ. ಇವತ್ತು ಅದೇ ನಡೆದಿತ್ತು. ನನ್ ಗಂಡ ಬದಲಾಗಿದ್ದಾರೆ ಅನ್ನೋ ನಂಬಿಕೆ ನನ್ಗಿದೆ. ಹೊಸ ಲೈಫ್ ಸ್ಟಾರ್ಟ್ ಆಗಿದೆ. ಇದೆಲ್ಲ ನಿನ್ನಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಇನ್ಯಾವತ್ತೂ ನನ್ನ ಹತ್ರ ಮಾತಾಡೋಕೆ ಪ್ರಯತ್ನ ಪಡ್ಬೇಡ. ಆಲ್ ದಿ ಬೆಸ್ಟ್.